ಹವಾಮಾನ ಬದಲಾವಣೆ ವಿರುದ್ಧ ಒಗ್ಗೂಡುವಿಕೆ ಪೀಪಲ್ ಟ್ರೀ ಕಾರ್ಯಕ್ರಮ. ಆದಿವಾಸಿ ಅಭಿವೃದ್ಧಿಗೆ ಪೀಪಲ್ ಟ್ರೀ ಸಂಸ್ಥೆಯ ಕಾರ್ಯ ಶ್ಲಾಘನೀಯ. ಡಿಬಿ ಕುಪ್ಪೆ ವ್ಯಾಪ್ತಿಯ 50 ಮಂದಿಗೆ ಅರಣ್ಯ ಹಕ್ಕು ಪತ್ರ ವಿತರಣೆ. ರೈತರು ಸಾವಯವ ಕೃಷಿಯತ್ತ ಹೆಚ್ಚು ಗಮನ ಹರಿಸಬೇಕು. ಅನಿಲ್ ಚಿಕ್ಕಮಾದು. ಸರ್ಕಾರದ ಜೊತೆಗೆ ಎನ್ಜಿಒಗಳು ಕಡ ಅಭಿವೃದ್ಧಿಗೆ ಕೈಜೋಡಿಸುತ್ತಿವೆ. ಎಡತೊರೆ ಮಹೇಶ್. ಎಚ್ಡಿ ಕೋಟೆ ಅಭಿವೃದ್ಧಿಗೆ ಸಮಾಜಮುಖಿ ಸೇವೆಗಳ ಮಹತ್ವ ಹೆಚ್ಚಳ. ಉತ್ತಮವಾದಂತಹ ಬಿತ್ತನೆ ಬೀಜಗಳು ಹಾಕ್ಬೇಕು. ಇದೇ ರೀತಿ ರಾಗಿಗಳನ್ನ ಬೆಳಿಬೇಕು. ಇಂಥ ಸಂದರ್ಭದಲ್ಲಿ ಇಂಥ ಬೆಳೆ ಬೆಳೆದ್ರೆ ಮಾತ್ರ ನಿಮ್ಗೆ ಅವಕಾಶಗಳು ಸಿಗ್ತದೆ. ಈಗ ಮಳೆ ಬರೋಕ್ಕಿಂತ ಮುಂಚೆ ನೀವು ಬಿತ್ತನೆ ಮಾಡಿದಿರಿ, ಅದನ್ನ ಯಾವ ರೀತಿ ಪೌಷ್ಟಿಕಾಂಶ ಆಹಾರ ಅದಕ್ಕೆ ಕೊಡಬೇಕು. ಈ ರೀತಿ ಕೆಲವೊಂದು ಆಹಾರಗಳನ್ನ ನಾವು ಭೂಮಿಗೆ ಉತ್ಪಾದನೆಯನ್ನ ನಾವು ಮಾಡದೆ ಇಂಥ ಬೆಳೆಗೆ ಏನು ಗೊಬ್ಬರ ಹಾಕ್ಬೇಕು, ಯಾವ ಔಷಧಿ ಹೊಡಿಬೇಕು, ರೋಗ ಬಂದ್ರೆ ಇದೆಲ್ಲ ಕೂಡ ಕೆಲವೊಂದು ಸಂಸ್ಥೆಗಳು ಅಧ್ಯಯನ ಮಾಡಿ ತಮ್ಗೆ ನೇರವಾಗಿ ತಮ್ಗೆ ದುಡ್ಡು ಬರ್ತಕ್ಕಂಥ ಕೆಲಸವನ್ನ, ಭೂಮಿಗೆ ಬೆಳೆ ಬರ್ತಕ್ಕಂಥ ಕೆಲಸವನ್ನ ಇವತ್ತು ಪೀಪಲ್ಸ್ ಟ್ರೀ ಸಂಸ್ಥೆ ಮಾಡ್ತದೆ. ಬಹುಶಃ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಸಂಸ್ಥೆ ಜೊತೆ ಇದ್ದು ಈ ತಾಲೂಕಿನ ಬಗ್ಗೆ ಬಹಳ ಆಸಕ್ತಿಯನ್ನ ಇಟ್ಕೊಂಡು ಇರ್ತಕ್ಕಂಥ ಮಹಿಳೆಯರು ತಮಗೆ ಸ್ವಂತ ತಾವೇ ಕಾಲದಲ್ಲಿ ನಿಂತ್ಕೋಬೇಕು ಅಂತ ಸಂಸ್ಥೆ ಬಹಳ ಉತ್ತಮವಾದಂತ ಸೇವೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ಕೂಡ ತಮ್ಮೆಲ್ಲರಿಗೂ ಕೂಡ ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳನ್ನು ಕೂಡ ನಾನು ವೈಯಕ್ತಿಕವಾಗಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ಸಂಸ್ಥೆ ಯಾಕಂದ್ರೆ ಶಾಶ್ವತವಾಗಿದ್ರೆ ನಾನು ಕೂಡ ಇತ್ತಿನ ದಿನಗಳಲ್ಲಿ ಸಂಸ್ಥೆಗೆ 5 ಲಕ್ಷ ರೂಪಾಯಿ ಫಂಡ್ ಕೊಟ್ಟೆ ಅಂತ ಅನಿಸಿದ್ದಾರೆ. ಕಾಂಪೌಂಡ್ ವರ್ಕ್ಗೆ, ಬಿಲ್ಡಿಂಗ್ ವರ್ಕ್ಗೆ, ನಾನು ಹಾಸ್ಟೆಲ್ ಅನುದಾನವನ್ನು ಕೂಡ ನಾನು ಕೊಟ್ಟಿದ್ದೀನಿ. ಜೊತೆಗೆ ಕೃಷಿ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಲವಾರು ಮಾಹಿತಿಗಳು ಇರ್ತಕ್ಕಂಥ ಗಣ್ಯರು ಹೇಳಿದ್ದಾರೆ. ಬಹುಶಃ ಕೆಲವರಿಗೆ ಭೂಮಿಗೆ ಇನ್ನೂ ಹಕ್ಕುಪತ್ರ ಸಿಗದೇನೆ ಇರ್ಬೋದು, ಖಾತೆ ಆಗದೆ ಇರ್ಬೋದು. ಅಂತವ್ರಿಗೆ ತಹಸೀಲ್ದಾರ್ ಮೊನ್ನೆನೂ ಕೂಡ ಒಂದು 50 ಜನಕ್ಕೆ ಹಕ್ಕುಪತ್ರವನ್ನ ನಾವು ಕೊಟ್ಟಿದ್ದೀವಿ. ಸುಮಾರು 800 ಜನಕ್ಕೆ ಇವರು ಕೂಡ ಕೃಷಿ ಭೂಮಿಗೆ ಹಕ್ಕುಪತ್ರವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಈ ಎಸ್ಡಿ ಕೋಟೆ ಭಾಗದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಸರ್ಗೂರ್ ಭಾಗದಲ್ಲೂ ಕೊಟ್ಟಿದ್ದೀವಿ, ಎಸ್ಡಿ ಕೋಟೆ ಭಾಗದಲ್ಲೂ ಕೂಡ ಹಕ್ಕುಪತ್ರವನ್ನ ಕೊಟ್ಟಿದ್ದೀವಿ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಹಲವಾರು ಬೇಡಿಕೆಗಳು, ತಾಲೂಕಿನಲ್ಲಿ 4 ಡ್ಯಾಮ್ಗಳು ಇದೆ. 2 ತಾಲೂಕಿನ ಸೇರಿ ಅಲ್ಲಿ ನೀರು ತುಂಬಿಸ್ತಕ್ಕಂಥ ಯೋಜನೆ ಮಾಡ್ಕೊಡ್ಬೇಕು ಅಂತ ಈಗ ಆಲ್ರೆಡಿ ಉಜ್ಜಾಲ ಏತ ನೀರಾವರಿಯಲ್ಲಿ 47 ಕೆರೆಗಳನ್ನ ನೀರು ತುಂಬಿಸ್ತಕ್ಕಂಥ ಯೋಜನೆ ನಾವು ಮಾಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಾಜೆಕ್ಟ್ 12 ಕೆರೆ ಸರ್ಗೂರ್ ಭಾಗದಲ್ಲಿ ತುಂಬಿಸ್ತಕ್ಕಂಥ ಯೋಜನೆಯನ್ನ ನಾವು ಕೈಗೆತ್ತಿಕೊಂಡಿದ್ದೀವಿ. ಜೊತೆಗೆ ಕೆರೆಗಳು ಮತ್ತು ಗೋಮಾಳಗಳು ಒತ್ತುವರಿ ತೆರವುಗೊಳಿಸುವ ಬಗ್ಗೆ ಆಲ್ರೆಡಿ ತಹಸೀಲ್ದಾರ್ ಅವರು ಕೆಲವೊಂದು ದಾರಿ ಬಿಡಿಸೋದ್ರ ಬಗ್ಗೆ ಸ್ವಲ್ಪ ಈಗಿನ ಇದರಲ್ಲಿ ಸ್ಟೇಷನ್ಗೆ ಏನೇ ವಿಚಾರ ಬಂದ್ರು ಕೂಡ ಈ ಜಮೀನು ನಮಗ್ ಸೇರ್ಬೇಕು, ಆ ಜಮೀನು ನಮಗ್ ಸೇರ್ಬೇಕು ಅನ್ನೋ ವಿಚಾರ ಬಿಟ್ರೆ ಯಾವ ಕೇಸ್ಗಳು ಹೋಗಲ್ಲ, ಬಹಳ ಕಡಿಮೆ. ನಮ್ಗೆ ಕೇಸ್ಗಳು ಬಂದ್ರೆ 50% ಜಮೀನು ವಿಚಾರವಾಗಿ. ಯಾಕಂದ್ರೆ ಈ ಮಳೆ ಬಂದೈತೆ, ಈ ಭೂಮಿ ನಮಗ್ ಸೇರ್ಬೇಕು ಅಂತ ಸ್ವಂತ ಚಿಕ್ಕಪ್ಪನ ಮಕ್ಕಳು, ಅಣ್ಣ ತಂದಿರು, ಇಲ್ಲ ಸೊಸೆಯರು, ಇಲ್ಲ ನಾದಿರು ಈ ರೀತಿ ಹೊಡೆದಾಡ್ಕ ಬರ್ತಿರ್ತಕ್ಕಂಥ ಉದಾಹರಣೆ ನೋಡ್ತಿದ್ದೀವಿ. ಅದರಿಂದ ಯಾವ್ದು ಮೂಲ ದಾಖಲೆಗಳು ಇದೆ, ಯಾರು ನಿಜವಾದ ಫಲಾನಿಗಳು ಭೂಮಿ ಉಳಿದಿದ್ದಾರೆ ಅಂತವ್ರಿಗೆ ನೀವು ಏನು ಟೈಮ್ ಸರ್ವೆ ಕೊಟ್ಟಿರ್ತೀರಿ, ಆ ಸರ್ವೆ ಟೈಮ್ ಇಂಟ್ಯಾಕ್ಟ್ ನೀವು ಮಾಡಿದ್ರೆ ಇದಕ್ಕೆಲ್ಲ ನಮ್ಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಕೇರಳ ರಾಜ್ಯಕ್ಕೆ ಈಗ ತರಕಾರಿಗಳ ಬಗ್ಗೆ ಎಲ್ಲ ಮೈಸೂರಿಂದ ಪರ್ಚೇಸ್ ಮಾಡ್ತಾರೆ. ಮೈಸೂರಿಂದ ಪರ್ಚೇಸ್ ಮಾಡಿ ಕೇರಳ ರಾಜ್ಯಕ್ಕೆ ತಗೋಗ್ತಕ್ಕಂಥದ್ದನ್ನ ನೀವು ನೋಡಿದ್ರಿ. ನೀವು ಕೂಡ ತರಕಾರಿ ಬೆಳೆದ ಸಂದರ್ಭದಲ್ಲಿ ಇಲ್ಲೇ ಲೋಕಲ್ ಅಲ್ಲಿ APMC ಮಾರ್ಕೆಟ್ ಅಲ್ಲಿ ನೀವು ಮಾರಾಟ ಮಾಡಬಹುದು. ಕೆಲವರು ನಾನು ನೋಡಿದಂಗೆ ಉದಾಹರಣೆಗೆ ನಿಮ್ಮ ಜಮೀನಿಗೆ ಬಂದು ಬಾಳೆ ಕುಯ್ಕೊಂಡು ಅವರೇ ಅಲ್ಲೇ ತೂಕ ಹಾಕೊಂಡು ಅದನ್ನ ಹೊರಗಡೆ ತಗೋಗ್ತಕ್ಕಂಥದ್ದು ನಾವು ಉದಾಹರಣೆ ಕೂಡ ನಮ್ಮ ತಾಲೂಕಲ್ಲ ನೋಡಿದೀವಿ. ನಿಮ್ ಜಮೀನಿಗೆ ಬಂದು ತರಕಾರಿ ಪರ್ಚೇಸ್ ಮಾಡಿರೋದನ್ನು ಕೂಡ ನಾವು ನೋಡಿದೀವಿ. ಆ ರೀತಿ ಅನೇಕ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹತ್ತಿ ನಾವೆಲ್ಲ ಬಹಳ ಕಡಿಮೆ ಬೆಳೀತಾ ಇದೀವಿ ನಮ್ಮ ತಾಲೂಕಲ್ಲಿ. ಅದ್ರ ಬಗ್ಗೆ ನಾವು ಆಲ್ರೆಡಿ ಕೃಷಿ ಅಧಿಕಾರಿ ಬರ್ಬೇಕಾಗಿತ್ತು. ಒಂದು ಮಾಹಿತಿ ಕೊಟ್ಟಿರ್ಬೋದು, ಬಹುಶಃ ಒಂದು ಮಾಹಿತಿ ಕೊಟ್ಟಿರ್ಬೇಕು. ಇನ್ನೇನೇನು ಯಾವ ಸಂದರ್ಭಕ್ಕೆ ನಾವು ಬೆಳೆ ಬೆಳಿಬೇಕಾಗ್ತದೆ ಅದನ್ನ ಇನ್ ಟೈಮ್ ಆಗಿ ಬೆಳೆ ತಕ್ಕಂತ ಕೆಲಸ ನಾವು ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಶುಂಠಿಗೆ ಮಾರೋಗಿದ್ದೀವಿ. ಯಾಕಂದ್ರೆ ಶುಂಠಿ ಕೊಡೋ ಸಂದರ್ಭದಲ್ಲಿ ಭೂಮಿ ಬಹಳ ಹೀಟ್ ಆಗ್ತದೆ. ನೀವೇನೇ